ಹಾಯ್ ಕುಟುಂಬಸ್ಥರೇ, ನೋಡಿ ಇವತ್ತು ಒಂದು ವಿಶೇಷವಾದ ಒಂದು ಲೆಗ್ ಪೀಸ್ ತಂದಿದ್ದೀನಿ. ಈ ಥರ ಕೊಯ್ದುಕೊಂಡು ಎಲ್ಲ ಇದರಲ್ಲಿ ಹಾಕ್ಕೊಂಡು 4 ಪೀಸ್ ಮಾಡಿ ಮಸಾಲ ಹಾಕ್ಕೊಂಡು ಇದು ಮಾಡೋದು. ನೋಡಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕ್ಕೊಳ್ಳಿ. ಎಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಂಡಾದ್ಮೇಲೆ ಮಸಾಲ ಹಾಕ್ಕೊಳ್ಳೋಣ. ಎಲ್ಲ ಲೆಗ್ ಪೀಸ್ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಮಸಾಲ ಚೆನ್ನಾಗಿ ಕತ್ತಲಿ. ಹಿಂಗೆ ಹಾಕಿ ಲೆಗ್ ಪೀಸ್ ಕಬಾಬ್ ತಿಂತಾ ಇರೋದೇ ಆಗ್ತಾ ಇದೆ. ಈ ಥರ ಎಲ್ಲ ಕೊಯ್ಕೊಂಡಾದ್ಮೇಲೆ ನೋಡಿ ಸ್ನೇಹಿತರೆ, ಈ ಥರ ಕಟ್ ಮಾಡ್ಕೊಳ್ಳಿ. ಮಸಾಲ ಚೆನ್ನಾಗಿ ಹಿಡಿಬೇಕಷ್ಟೆ. ಮಸಾಲ ಹಿಡಿದ್ರೆ ರುಚಿಕರ ಇರುತ್ತೆ. ಅದಕ್ಕೋಸ್ಕರ ನೋಡಿ ಹಿಂಗೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಆಮ್ಯಾಕಿಂದ ಇದೆಲ್ಲ ಹಾಕ್ಕೊಳ್ಳಿ. ಇದೊಂದು ಅರ್ಧ kg, ಅಂದರೆ ಲೆಗ್ ಪೀಸ್ ಒಂದು 2 kg ಕೊಡು ಅಂದೇ ಇರಲಿಲ್ಲ. ಇದು ಅರ್ಧ kg ಕೊಟ್ಟಿದ್ದಾನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಲೆಗ್ ಪೀಸ್ ತಗೊಂಡು ಬಂದು ಈ ಥರ ಮಾಡಿಕೊಂಡು ಎಲ್ಲ ಈಗ ಮಸಾಲವನ್ನು ಹಚ್ತೀನಿ. ನೋಡ್ತಾ ಇರಿ ಸ್ನೇಹಿತರೆ, ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ನೋಡಿ ಸ್ನೇಹಿತರೆ, ಈ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇರ್ತೈತೆ. ನೋಡ್ತಾ ಇರಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಬಾಬ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನೀವು ಈ ಥರ ಒಂದು 8 ಸ್ಪೂನ್ ಹಾಕ್ಕೊಳ್ಳಿ. ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ, ಮನೇಲಿ ಮಾಡಿರೋದು. ಚಿಲ್ಲಿ ಖಾರದ ಪುಡಿ 2 ಸ್ಪೂನು, 4 ಸ್ಪೂನ್ ಕಾರ್ನ್ಫ್ಲವರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 4 ಸ್ಪೂನು, 2 ಮೊಟ್ಟೆ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. 2 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾನೇ ಮನೆಯಲ್ಲಿ ಚಕ್ಕೆ, ಲವಂಗ, ಗಸಗಸೆ, ಕಾಳುಮೆಣಸು ಇವೆಲ್ಲ ರುಬ್ಕೊಂಡು ಮಾಡ್ಕೊಂಡಿರೋವಂಥ ರುಚಿಕರ ಚಕ್ಕೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಒಂದು 2 ನಿಂಬೆಹಣ್ಣು ಹಚ್ಕೊಂಡಿದ್ದೀನಿ, 4 ಕಪ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ಥರ ಕಳಿಸ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈ ಥರ ಹಚ್ಕೊಳ್ಳಿ. ಚಿಕನ್ ಕಬಾಬ್ಗೆ ಈ ಥರ ಮಸಾಲ ಹಚ್ಬಿಟ್ಟು ಡ್ರೈ ಮಾಡಿ ಇಕ್ಬಿಡಿ. ಒಂದು 1/2 ಅವರ್ 3/4 ಅವರ್ ಇಟ್ಟು ಆಮೇಕಿಂದ ಕಬಾಬು ತೇಲಿಸ್ಕೊಳ್ಳೋದು. ನೋಡಿ ಸ್ನೇಹಿತರೆ, ಈಗೆಲ್ಲ ಹಚ್ಕೊಂಡಿದ್ದಾಯಿತು ಮಸಾಲ. ಒಂದು 1/2 ಅವರ್ ಬಿಟ್ಟು ಇನ್ನು ಎಣ್ಣೆಗೆ ಹಾಕಿ ತೇಲ್ಸೋದು. 6 ಪವರ್ ಬ್ಯಾಟಿಂಗ್ ಮಾಡ್ತಾ ಇರೋದೆ ಸ್ನೇಹಿತರೆ. ನೋಡಿ ಎಲ್ಲ ಮಸಾಲ ಹಚ್ಬಿಟ್ಟಿದ್ದೀನಿ. ಪೀಸ್ ಎಲ್ಲ ಮಸಾಲ ಹಚ್ಬಿಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಟಿಪ್ ಮಾಡಿಬಿಟ್ಟು ಬೇಟಿಂಗ್ ಮಾಡೋದೆ ಸ್ನೇಹಿತರೆ. ನೋಡಿ ಕುಟುಂಬಸ್ಥರೇ, ರೈತ ಬಂದವರೇ, ಲೆಗ್ ಪೀಸ್ ಎಲ್ಲ ನೆನೆ ಹಾಕಿದ್ದೀನಿ. ಒಂದು 1/2 ಅವರ್ ಬಿಟ್ಟು ಎಣ್ಣೆಲಿ ಹಾಕಿ 6 ಪವರ್ ಬ್ಯಾಟಿಂಗ್ ಮಾಡ್ತಾ ಇರೋದೆ ಸ್ನೇಹಿತರೆ. ಕುಟುಂಬಸ್ಥರೇ, ಇದನ್ನು ವಿಶೇಷವಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಏನಂತ ನಿಮ್ಗೆ ತಿಳಿಯಿತು ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಂದುವರಿಸ್ತೀವಿ. ನೋಡಿ ಸ್ನೇಹಿತರೆ, ಲೆಗ್ ಪೀಸ್ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ, ಕಬಾಬ್ಗೆ ರೆಡಿ ಆಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಒಂದು 3 ಪೀಸ್ ಹಾಕ್ಕೊಳ್ತೀನಿ, ಯಾಕಂದರೆ ಜಾಗ ಸಾಲಲ್ಲ. ನೋಡಿ ಸ್ನೇಹಿತರೆ, ಲೆಗ್ ಪೀಸ್ಗಳು ಎಷ್ಟು ಚೆನ್ನಾಗಿ ಬೆಂದಿದೆ. ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಹಾಫ್ ಬಾಯ್ಲ್ ಆಗಿದೆ. ಮತ್ತೆ ಹಾಕ್ಕೊಳ್ಬೇಕು. ನೋಡಿ ಸ್ನೇಹಿತರೆ, ಇನ್ನೊಂದು 3 ಪೀಸ್ ಹಾಕ್ಕೊಳ್ತಾ ಇದ್ದೀನಿ ಲೆಗ್ ಪೀಸು. ಜಾಗ ಐತೆ, ಪರೋಟ ಹಾಕ್ಕೊಳ್ಳೋದು, ತಿಂತಾ ಇರೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನೊಂದು 4 ಪೀಸ್ ಎತ್ತುತ್ತಾ ಇದ್ದೀನಿ. ಇನ್ನೊಂದು ಸರಿ ಹಾಕ್ಕೊಳ್ಬೇಕು ಸ್ನೇಹಿತರೆ. ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು 4 ಪೀಸು. ನೋಡಿ ಸ್ನೇಹಿತರೆ, ಆದಂಗೆ ಎತ್ತುತ್ತಾ ಇದ್ದೀನಿ ಕಬಾಬ್ನ. ಸಖತ್ತು, ಯಾವುದೇ ಕಲ್ಲರ್ ಇಲ್ಲ, ಏನೊಂದಿಲ್ಲ. ನಾವು ಕಲ್ಲರ್ ಹಾಕ್ದಂಗೆ ಮನೆಯದೇ ಉಪಯೋಗಿಸಿ ಹಾಕಿದ್ದೀವಿ. ಈ ಥರ ಮಾಡ್ಕೊಳ್ಳಿ, ತಿನ್ನಿ. ನೋಡಿ ಸ್ನೇಹಿತರೆ, ಕುಟುಂಬಸ್ಥರೇ, ಲೆಗ್ ಪೀಸ್ ಕಬಾಬು ತುಂಬ ಕ್ರಿಸ್ಪಿಯಾಗಿ ಬಂದಿದೆ, ಚೆನ್ನಾಗಿದೆ. ನೀವು ಮಾಡ್ಕೊಳ್ಳಿ, ಮಕ್ಳಿಗೆ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನೊಂದು 3 ಪೀಸ್ ಅದೇ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಹಾಕ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನೋಡಿ ಸ್ನೇಹಿತರೆ,
ಇವಾಗ ಇನ್ನೊಂದು ಸ್ವಲ್ಪ ಎತ್ಕೊತಾ ಇದ್ದೀನಿ. ಎತ್ಕೊಂಡು ಇದ್ರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಕುಟುಂಬಸ್ಥರೇ, 2 kg ಕಬಾಬ್ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು 5 ಮಿನಿಟ್ಸ್ ಒಳಗಡೆ ಇಲ್ಲ ಇನ್ನೊಂದು ಫುಲ್ ಬಾಯ್ಲ್ ಮಾಡಿಬಿಟ್ಟು ತಿಂದ್ಬಿಟ್ಟು 4-6 ಬ್ಯಾಟಿಂಗ್ ಮಾಡ್ಕೊಂಡು ತಿಂದು ಮಜಾ ಮಾಡೋಣ ಬನ್ನಿ ಸ್ನೇಹಿತರೆ. ಇನ್ನೊಂದು ಐತೆ ಹಾಕ್ಕೊಂತಾ ಇದ್ದೀನಿ ಪೀಸು. ಇದಾದರೆ ಆದಂಗೆ ಕೆಲಸ ಇನ್ನು. ನೋಡಿ ಸ್ನೇಹಿತರೆ, ಲಾಸ್ಟ್ ಆಯಿತು ಎಲ್ಲ ಹಾಫ್ ಬಾಯ್ಲು, ಫುಲ್ ಬಾಯ್ಲು ಮಾಡ್ಕೊಂಡು ಆಯಿತು. ಈಗ ಫುಲ್ ಬಾಯ್ಲ್ ಮಾಡಿ ತಿಂತಾ ಇರೋದೇ ಸ್ನೇಹಿತರೆ. ಫುಲ್ ಬಾಯ್ಲ್ ಮಾಡ್ಕೊತಾ ಇದ್ದೀವಿ ಇವಾಗ ತಿನ್ನೋದಕ್ಕೆ. ಫುಲ್ ಬಾಯ್ಲ್ ಮಾಡಿಕೊಂಡು ತಿನ್ನೋದೀಗ. 4 ಪೀಸ್ ಹಾಕಿದ್ದೀನಿ. ಓಕೆ ನೋಡಿ ಸ್ನೇಹಿತರೆ, ಸೆಕೆಂಡ್ನೇ ಬಾಯ್ಲ್ ಆಯಿತು. ಈಗ ಬ್ಯಾಟಿಂಗ್ ಮಾಡೋದೆ. ನೋಡಿ ಸ್ನೇಹಿತರೆ, ಏನು ಸೂಪರ್ ಇದೆ ಅಂತ. ವಂಡರ್ಫುಲ್ ಆಗಿದೆ. ಬನ್ನಿ ಸ್ನೇಹಿತರೆ ತಿಮ್ಮನ ಈ ವಿಡಿಯೋನ ಈಗ ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾವಶ ಹೇಗಿದೆ? ಚೆನ್ನಾಗಿದೆ. ಚಿಕನ್ ಕಬಾಬ್ ಹೆಂಗಿದೆ? ಚೆನ್ನಾಗಿದೆ. ತುಂಬಾ ಟೇಸ್ಟಿ ಆಗಿದೆಯಲ್ವಾ? ಎಲ್ಲ ತಿಂದು ಮುಗಿಸ್ಬಿಡಿ. ಓಕೆ, ವಿಡಿಯೋ ಜೈ ಹಿಂದ್, ಜೈ ಕರ್ನಾಟಕ.